ಹಾಂ ಹಾಂ ರಜೆ ಇದೆ ಅಂಕಲ್ ಇವತ್ತು. ಜೈ ಬಜರಂಗ್ ಬಲಿ. ಅಯ್ಯಯ್ಯೋ ಗಾಡಿನೇ ಸ್ಟಾಪ್ ಆಗೈತೆ. ಗಾಡಿ ಸ್ಟಾರ್ಟ್ ಮಾಡಿ ಒಂದು 5 ನಿಮಿಷ ಬಿಡಬೇಕು. ಇಲ್ಲಿ ರೋಡ್ ದಾಟೋದೇ ಕಷ್ಟ. ರೋಡ್ ದಾಟ್ಕೊಂಡು ಬಂದರೆ ಇಲ್ಲಿ ಸರ್ಕಸ್ ಮಾಡ್ದಂಗಿತ್ತು. ರೋಡ್ ಫಸ್ಟ್ ಇಲ್ಲದ ಪೆಟ್ರೋಲ್ ಹಾಕ್ಸೋಣ ಆ ಕಡೆ ಇಲ್ಲ ಅಟ ಒಂದು 550 ನೋಡೋಣ. ಮುಂದಿನದೇ ಹೋಗೋಣ. ಇದು ಯಾವ ಗಾಡಿ ನೋಡ್ಕೊಂಡು ಹೊಸದು ಇವಾಗಷ್ಟೇ ತೊಗೊಂಡು ಬಂದಿದ್ವಿ. ಟಚ್ ಅಷ್ಟೇ ಮತ್ತು 700 ನಾನು ಬೋರ್ಡ್ ಹೇಳಿದ್ದು ಟಚ್ ಆಗಿಬಿಟ್ರೆ. ಓಕೆ ಪೆಟ್ರೋಲ್ ಹಾಕ್ಸಿದಾಯಿತು. ಗಾಡಿ ಟ್ಯಾಂಕು ಫುಲ್ ಮಾಡಿಸಿಲ್ಲ, ಬರೀ 550 ರೂಪಾಯಿ ಪೆಟ್ರೋಲ್ ಹಾಕ್ಸಿದಾಯಿತು. ಯಾಕಂದರೆ ಲಾಸ್ಟ್ ಟೈಮ್ ನಾನು ಸೇಮ್ ಡಿಸ್ಟೆನ್ಸಲ್ಲಿ ಹೋಗಿದ್ದೆ, ಒಂದು 700 ರೂಪಾಯಿ ಪೆಟ್ರೋಲ್ ಬೇಕಾಯಿತು. ಬಟ್ ಇವಾಗ ಅದಕ್ಕಿಂತ ಸ್ವಲ್ಪ ಒಂದು 10-15 ಕಿಲೋಮೀಟರ್ ಕಮ್ಮಿ, ಅದಕ್ಕಾಗಿ 550 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ವಿ ಈ ಬುಲೆಟ್ಗೆ. ಅದೇ ನಾನು FC ಗಾಡಿ ತೊಗೊಂಡು ಹೋಗಿದ್ದೆ ಒಂದು 300 ರುಪೀಸ್ ಪೆಟ್ರೋಲು. ಹಾಂ, ಅದು ಯಾಕಂದರೆ ಒಂದು 40 ಮೈಲೇಜ್ ಕೊಡುತ್ತೆ. ಇದು 28-30 ಅಂತ ಅಂದ್ಕೊಂಡಿದ್ದೀನಿ ಲಾಂಗ್ ಡಿಸ್ಟೆನ್ಸು. ಸೊ ಕೊಡ್ದಿರ್ಬೋದು, ಗೊತ್ತಿಲ್ಲ. ಇವಾಗ ನಾವು ಹೋಗ್ತಾ ಎಲ್ಲಿಗೆ ಅಂತ ಹೇಳಿದರೆ ಶಿವಗಂಗೆ ಹಿಲ್ಸ್ ಟ್ರಿಪ್. ಸೊ ಎವ್ರಿ ವೀಕೆಂಡು ಎಲ್ಲರೂ ಒಂದು ಕಡೆ ಹೋಗಿಲ್ಲ ಅಂತ ಹೇಳಿದರೆ ಮನಸ್ಸು ತಡ್ಕೊಳ್ಳಲ್ಲ, ಸೊಂಟದ ಕೆಳಗಡೆ ಕಾಲು ನಿಲ್ಲಲ್ಲ, ಎಲ್ಲರೂ ಹೋಗಲೇಬೇಕು. ಅದಕ್ಕೆ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ಬುಲೆಟ್ನ ನಾನೊಂದು 6 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದೆ. ಇದೇ ಬುಲೆಟ್ನ ಎಲ್ಲರೂ ಟ್ರೆಕ್ಕಿಂಗ್ ಹೋಗೋಣ ಅಥವಾ ಲಾಂಗ್ ರೈಡ್ ಹೋಗೋಣ, ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಈ ಬಂದು ಸಿಕ್ಕಾಕೊಂಡೆ. ಈ ರೋಡ್ ಇವಾಗ ಬಿಡೋ ತನಕ ಇನ್ನು 14 ಗಂಟೆ ಬೇಕು. ಬೇರೆ ಒಂದಿನ ಆ ಕಡೆಯಿಂದ ಬರಬೇಕಿತ್ತು, ಸುಮ್ಮನೆ ಈ ಕಡೆ ಬಂದೆ. ಇದು ಪೆಸೆಟ್ ಕಾಲೇಜ್ ರೋಡು. ನೀವೇನಾದರೂ ಇಲ್ಲಿ ಬರಬೇಕು ಅಂತ ಹೇಳಿದರೆ ಈ ರೋಡಲ್ಲಿ ಬರಬೇಡಿ. ಹಿಂದ್ಗಡೆ ಒಂದು ಫ್ಲೈಓವರ್ ಸ್ಟಾರ್ಟ್ ಆಗುತ್ತಲ್ಲ, ಆ ಫ್ಲೈಓವರ್ ಸ್ಟಾರ್ಟ್ ಆಗಬೇಕು ಒಂದು ಲೆಫ್ಟ್ ಇದೆ, ಆ ಲೆಫ್ಟ್ ತೊಗೊಂಡು ಸುತ್ತ ಹಾಕ್ಕೊಂಡು ಪರವಾಗಿಲ್ಲ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಪೆಸೆಟ್ ಕಾಲೇಜಿನ ಬ್ಯಾಕ್ ಗೇಟಿಂದ ಬರ್ಬೋದು. ನಾನು ನೋಡಿ ಇಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ಸ್ಟ್ರೇಟ್ ಬಂದೆ. ಇವಾಗ ಇಲ್ಲೊಂದು ಅರ್ಧ ಗಂಟೆ ಬೇಕು ಈ ಟ್ರಾಫಿಕ್ ರಿಲೀಸ್ ಆಗಲಿಕ್ಕೆ. ಯಾಕಂದರೆ ಇಲ್ಲೂ ಕೂಡ ಫ್ಲೈಓವರ್ ನಡೀತಾ ಉಂಟು, ಮಿಡಲ್ ಒಂದು ರೋಡ್ ಮಾಡ್ತಾಯಿದ್ರೆ ಅದಕ್ಕಾಗಿ. ಸೊ ನೀವು ಈ ರೋಡನ್ನು ಅವಾಯ್ಡ್ ಮಾಡಬೇಕು ಅಂದರೆ ಸುತ್ತಾಕೊಂಡು ಬನ್ನಿ. 1 ಕಿಲೋಮೀಟ್ರ್ ಆದರೂ ಪರವಾಗಿಲ್ಲ, ರೋಡ್ ಫ್ರೀ ಆಗಿರುತ್ತೆ. ಆ ಕಡೆಯಿಂದ ನಿಮಗೆ ಆರಾಮಾಗಿ ಸಿಗುತ್ತೆ. ವೀಕ್ ಡೇಸಲ್ಲಿ ಇನ್ನೂ ಜಾಸ್ತಿ ಅಪ್ಪ. ಇವತ್ತು ವೀಕೆಂಡು, ಸೊ ಪರವಾಗಿಲ್ಲ. ವೀಕ್ ಡೇಸಲ್ಲಿ ನೋಡಲಿಕ್ಕಾಗಲ್ಲ ಇಲ್ಲಿ ಪರದಾಟ ಜನರದು. ನೋಡಿ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಉಂಟು. ಹಾಂ, ನಾನು ಹೇಳಿದೆಲ್ಲ ಇವತ್ತು ನಾವು ಹೋಗೋದು ಶಿವಗಂಗೆ ಹಿಲ್ಸ್ ತುಮಕೂರಲ್ಲಿರೋದು. ಆ್ಯಕ್ಚುಲಿ ತುಮಕೂರಲ್ಲ, ಅದು ದಾಬಾಸ್ಪೇಟೆ. ನಾವು ನೆಲಮಂಗ್ಲಕ್ಕೆ ಹೋಗಬೇಕು. ಅಲ್ಲಿ ಈಗ ನೆಲಮಂಗ್ಲಕ್ಕೆ ಹೋಗೋ ಮುಂಚೆ ಗೋಲ್ಗುಂಟೆ ಪಾಳ್ಯದ ನಂದು ಇದು ಫ್ರೆಂಡ್ಸ್ ಕಾಯ್ತಾ ಇದ್ದಾರೆ. ಅವರು ಬುಲೆಟ್ ಬೈಕ್ ತೊಗೊಂಡಿದ್ದಾರೆ. ಸೊ ಆ ಬುಲೆಟ್ ಬೈಕಿಗೆ ನಾನು ಹೋಗಿ ಜಾಯ್ನ್ ಆಗಬೇಕು. ಆಲ್ರೆಡಿ ಅವರು 8 o'clockಗೇನೋ ಕೇಳ್ಪುರದಿಂದ ಬಿಟ್ಟಿದ್ದು. ಅವ್ರಿಗೆ ಒಂದೇ ಸಿಂಗಲ್ ರೋಡು, ಹೆಬ್ಬಾಳು ರೋಡು. ಹೆಬ್ಬಾಳಿಂದ ಗೋಲ್ಗುಂಟೆ ಪಾಳ್ಯ ಈ ಥರ ಬರ್ತದೆ. ನಾನು ನೋಡಿದರೆ ಇವಾಗ ಹೊರಡ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗ ಸಮಯ 8:31. ಇನ್ನೊಂದು ರೇಟಿಂಗ್ ಅಂತ ನಿಮಗೆ ಮುಂದ್ಗಡೆ ಸೈನ್ಯ ಹೋಗ್ತಾ ಇದೆ. ಅಂತೂ ಇಂತೂ ಮೇನ್ ರೋಡಿಗೆ ಬಿದ್ದಾಯ್ತಪ್ಪ. ಇನ್ನು ಆರಾಮಾಗಿ ಹೋಗ್ಬೋದು. ಇಲ್ಲಿ ಪಕ್ಕದಲ್ಲಿರೋದು ನೈಸ್ ರೋಡ್ ಆದಮೇಲೆ ಈಸಿಯಾಗಿ ನಮಗೆ ಗೋಲ್ಗುಂಟೆ ಪಾಳ್ಯ ತನಕ ಈಸಿಯಾಗಿ ಸಿಂಗಲ್ ರೋಡು, ಯಾವುದೇ ರೀತಿ ಅಡಚಣೆ ಇಲ್ಲ. ಲಾಸ್ಟ್ ಟೈಮ್ ನಾನು ನಿಮಗೆ ವಿಜಯ್ನ ಮತ್ತು ಜೋಜೋನ ಪರಿಚಯ ಮಾಡಿಕೊಟ್ಟಿದ್ದೆ. ಹಾಗೆ ಇವತ್ತು ಗೋಲ್ಗುಂಟೆ ಪಾಳ್ಯದಲ್ಲಿ ವಿಜಯ್ ಇಲ್ಲ, ಜೋಜೋ ಮತ್ತು
ಪವನ್ ಅವರು ಕೂಡ ಒಂದು ಬುಲೆಟ್ ಬೈಕಲ್ಲಿ ಬರ್ತಾ ಇದ್ದಾರೆ, ಹೊಸದು ಕ್ಲಾಸಿಕ್ 350, ಅದನ್ನು ಕೂಡ ಒಂದು ಸಲ ಓಡಿಸಿ ನೋಡಬೇಕು. ಹಾಗೆ ಇದೆ ಲಾಸ್ಟ್ ಟೈಮ್ ನಾನು ಇದಕ್ಕೆ ಹ್ಯಾಂಡಲ್ ಹಾಕ್ಸಿದೆಯಲ್ಲ ವಿಜಯ್ ಇದಕ್ಕೆ ಊರಿಗೆ ಹೋದಾಗ, ಅದನ್ನು ಕೇಬಲ್ ಕೂಡ ಇನ್ನೂ ಕನೆಕ್ಟ್ ಮಾಡಿಸಿಲ್ಲ ನಾನು. ಎಷ್ಟು ಲೇಜಿ ಅಂದರೆ ಎಲ್ಲೂ ಆಚೆ ಕಡೆ ಹೋಗ್ಲಿಕ್ಕಾಗಿಲ್ಲ. ಅಲ್ಲಿ ನೋಡಿ ಕೇಬಲ್ ಇನ್ನೂ ಹಾಗೆ ಆಚೆ ಕಡೆನೇ ಜೋತಾಡ್ತಾ ಇದೆ, ಹೋಗಿ ಕನೆಕ್ಟ್ ಕೂಡ ಮಾಡಿಸಿಲ್ಲ. ಸೊ ಚಾರ್ಜ್ ಆಗಲ್ಲ ಮೊಬೈಲು. ಅದನ್ನು ಮಾಡಿಸೋದ್ರ ಜೊತೆಗೆ ಹಾಗೆ ಹ್ಯಾಂಡಲ್ ಬಾರ್ ಕೂಡ ಹಾಕಿಸ್ಬೇಕು. ಇದು ಕಂಫರ್ಟೇಬಲ್ ಇದಲ್ಲ, ಈ ಹ್ಯಾಂಡಲ್ ಏನು ಸ್ಟಾಕ್ ಬಂದಿದೆಯಲ್ಲ ಅದು ಹ್ಯಾಂಡಲ್ ಕಂಫರ್ಟೇಬಲ್ ಇಲ್ಲ. ಅದಕ್ಕೆ ನಾನೊಂದು ರೀಬಾರ್ನ್ ಅಂತ ಒಂದು ರಾಯಲ್ ಎನ್ಫೀಲ್ಡಿಗೆ ಅಂತಲೇ ಬಿಟ್ಟಿದ್ದಾರೆ ಹ್ಯಾಂಡಲ್, ಅದನ್ನ ಹಾಕಿಸ್ಬೇಕು. ಹಾಗೆ ಮುಂದ್ಗಡೆ ಒಂದು ಡೂಮ್ ಕೂಡ ಚೇಂಜ್ ಮಾಡಿಸ್ಬೇಕು. ಆ ಡೂಮ್ ಯಾಕೆ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದರೆ, ಅದು ನನಗೆ ಓಲ್ಡ್ ಸ್ಟಾಕಿಂದೇ ಬೇಕು. ಇದು ಹೊಸದು ನಾನು ಏನು ಹಾಕ್ಸಿದೆ ಅಲ್ಲ, ನಂದು ಒಂದು ಆಕ್ಸಿಡೆಂಟ್ ಆದಮೇಲೆ ಹಾಕ್ಸಿದ್ದೆ, ಅದನ್ನು ಕೂಡ ಚೇಂಜ್ ಮಾಡಿಸ್ಬೇಕು. ಇವಾಗ ಅದನ್ನು ಚೇಂಜ್ ಮಾಡಿಸಿ ರೀಬಾರ್ನ್ ಅಂತ ಒಂದು ಹ್ಯಾಂಡಲ್ ಕೂಡ ಚೇಂಜ್ ಮಾಡಿಸ್ಬೇಕು. ನೀವು ಒಂದು ಸಲ ಚೆಕ್ ಮಾಡಿ ನೋಡಿ, ರೀಬಾರ್ನ್ ಹ್ಯಾಂಡಲ್ ಚೆನ್ನಾಗೇ ಉಂಟು, ಲಾಂಗ್ ಎಲ್ಲ ಓಡಿಸ್ಲಿಕ್ಕೆ ಮಸ್ತ್ ಆಗುತ್ತೆ. ಸೊ ಇವಾಗ ಸೀದಾ ಗೊರಗುಂಟೆಪಾಳ್ಯ ಹೋಗೋಣ. ಇಲ್ಲಿಂದ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಆಗುತ್ತೆ ನನಗೆ ರೀಚ್ ಆಗಲಿಕ್ಕೆ. ಯಾಕಂದರೆ ಓಪನ್ ರೋಡು ಮತ್ತು ಸಿಂಗಲ್ ರೋಡು, ಎಲ್ಲೂ ಟರ್ನ್ ಗಿನ್ನೆಲ್ಲ ತೊಗೊಳ್ಬೇಕು ಅಂತಿಲ್ಲ. ಅಲ್ಲಿ ರಾಜ್ಕುಮಾರ್ ಸಮಾಧಿ ಆದಮೇಲೆ ಒಂದು ಫ್ಲೈಓವರ್ ಹತ್ತಿ ಅದಾದಮೇಲೆ ಹೋಗಬೇಕು. ಇವಾಗ ಟೈಮ್ ಆಲ್ಮೋಸ್ಟ್ 8:40. ಇಲ್ಲಿಂದ PS ಕಾಲೇಜಿಂದ ಬಿಡ್ತಾ ಇದ್ದೀನಿ 8:40. ಎಷ್ಟೊತ್ತಿಗೆ ರೀಚ್ ಆಗ್ತೀನಿ ಅಂತ ನೋಡೋಣ. ಆಗುತ್ತೆ ಆಬ್ವಿಯಸ್ಲಿ ಒಂದು 9 ಗಂಟೆ ಒಳಗಡೆ ಈಸಿಯಾಗಿ. 9 ಗಂಟೆ ಒಳಗಡೆ ಆಗಲ್ಲ, 9 ಗಂಟೆ 9-10 ಹೀಗೆಲ್ಲ ರೀಚ್ ಆಗಿಬಿಡ್ತೀನಿ ಈಸಿಯಾಗಿ. ಅವ್ರಿಬ್ಬರು ಅಲ್ಲಿ ವೇಟ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಮತ್ತೆ ತುಮಕೂರು ಹತ್ತಬೇಕು ಅಂದರೆ ಇನ್ನೇ ಗುಡ್ಡ ಹತ್ತಕ್ಕೊಂದು 10:30-11 ಗಂಟೆ ಸ್ಟಾರ್ಟ್ ಮಾಡಿದ್ರು ಕೂಡ ಇಳಿಬೋದು. ಅಲ್ಲಿ ಹೋಗಿ ಇವಾಗ ಅವ್ರನ್ನ ಭೇಟಿ ಆಗೋಣ. ನೈಟ್ 3 o'clock ಮಲಗಿ ಮಾರ್ನಿಂಗ್ 7 o'clock ಎದ್ದಿದ್ದೀನಿ. ಸೊ 4 ತಾಸು ನಿದ್ದೆ, ಹೋಗಿ ಬರೋಷ್ಟರಲ್ಲಿ ನಿದ್ದೆ ಬಂದಿದ್ದರೆ ಸಾಕು. ಬೆಂಗಳೂರಲ್ಲಿ ಹೆಲ್ಮೆಟ್ ಹಾಕಿಲ್ಲ ಅಂದರೆ 500 ಫೈನು, ಸಿಗ್ನಲ್ ಜಂಪ್ ಮಾಡಿದರೆ 500 ಫೈನು, ಎಲ್ಲದಕ್ಕೂ ಫೈನು. ಬಟ್ ರೋಡ್ ಮಾತ್ರ ಸರಿ ಮಾಡಲಿಕ್ಕಾಗಲ್ಲ. ನೋಡಿ ಎಲ್ಲ ಕಡೆ ಹೊಂಡ. ಸ್ವಲ್ಪ ಆಬ್ವಿಯಸ್ಲಿ ಫ್ಲೈಓವರ್ ಅಂದಮೇಲೆ ಸ್ವಲ್ಪ ನಾವು ಸ್ಪೀಡಲ್ಲೇ ಇರ್ತೀವಿ, 60-70 ಅಂತೂ ಮಿನಿಮಮ್. ಈ ಥರ ರೋಡ್ ಸಿಕ್ಕಿದಾಗ ಮತ್ತು ಎದುರುಗಡೆ ಯಾವುದೋ ಗಾಡಿ ಸ್ಟಾಪ್ ಹೆಂಗೆ ಕಂಟ್ರೋಲ್ ಹೆಂಗಾಗುತ್ತೆ ಗಾಡಿ, ದುಡ್ಡು ತೊಗೊಳ್ಳೋದಷ್ಟೇ ಗೊತ್ತು. ಓಡಾಗ ಹೋಗ್ಬಿಟ್ಟು ವರ್ಡ್ ನೋಡಿ ಹೆಂಗೆ ಕಟ್ಟೋಡ್ತವ್ರೆ. ಕಾಮನ್ ಸಿಕ್ಕಿದೆ ಮತ್ತೆ ಬಂದಿದ್ದ ಇಲ್ಲಿ ವೇಟ್ ಮಾಡಿ. ಇಲ್ಲಿ ಫಸ್ಟ್ ಒಂದು ಶೋರೂಮ್ ಇತ್ತು, ನೀವು ಹೊಡೆದಾಕಿದ್ದಾರೆ. ಇಲ್ಲಿ ಬಂದು ರೀಚ್ ಆದರೆ ಫ್ರೆಂಡ್ಸಿಗೆ ವೇಟ್ ಮಾಡೋಣ, ಅವರಿದ್ದು ಎಲ್ಲಿದ್ದಾರೆ ಅಂತ. ಇಲ್ಲಿ ಅಂಕಲ್ದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಕಿನ್ನರ್ ಅಂತ ಐತಿ. ಆವಾಗಿಂದ ಸೆಲ್ಫ್ ಹೊಡಿತಾನೆ ಇದ್ದದೆ, ಸ್ಟಾರ್ಟೇ ಆಗ್ತಾಯಿಲ್ಲ.
ಸ್ವಿಫ್ಟ್ ಗಾಡಿ ಪಾಪ ಹೈವೇದಲ್ಲಿ ಬಂದು ಗಾಡಿ ಹಾಕೋಬಿಟ್ಟದು. ಇವಾಗ ಎಲ್ಲಿ ಯಾವ್ದು ಮೆಕ್ಯಾನಿಕ್ ಬರ್ತದೆ ಇಲ್ಲಿ ನೀರಲ್ಲಿ ಯಾವುದು ಮೆಕ್ಯಾನಿಕ್ ಇಲ್ಲ. ಯಾವುದಕ್ಕೂ ಕಾಲ್ ಬೇರೆ ಮಾಡ್ತಾ ಇದ್ದದು ಆಗಿಂದ. ಬ್ಯಾಟ್ರಿ ಹೋಗುಂಟು ಮತ್ತೇನಿಲ್ಲ. ಯಾವುದೋ ಬಂದು ಜಂಪ್ ಸ್ಟಾರ್ಟ್ ಮಾಡಿಕೊಟ್ರೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಯಾವ್ದು ನಿಲ್ಲಿಸಿ ಹೆಲ್ಪ್ ಎಲ್ಲ ಮಾಡ್ತದೆ ಹೇಳಿ, ಯಾವುದು ಮಾಡಲ್ಲ. ಈ ನನ್ನ ಮಕ್ಕಳಿದ್ದು ಬೈಕ್ ತೊಗೊಂಡು ಬರ್ತದೋ ಇಲ್ಲ ಸೈಕಲ್ ತುಳ್ಕೊಂಡು ಬರ್ತದೋ. ಸಿಗ್ನಲ್ ಬಿಟ್ಟು ಎಲ್ಲ ಗಾಡಿನೂ ಹೊಂಟಾಯ್ತು. ಇವ್ರಿಬ್ರು ಇನ್ನೂ ಬಂದಿಲ್ಲ. ನಾ 15 ನಿಮಿಷದಿಂದ ವೇಟ್ ಮಾಡ್ತಾನೇ ಇದ್ದೀನಿ. ಕಾಣಿಸ್ತಿಲ್ಲ. ಏನಣ್ಣ ಇಷ್ಟು ಲೇಟಾಗಿ ಬಂದ್ವಿ? ನಾ ಎಲ್ಲ ಮತ್ತೆ ಸೈಕಲೇ ತಗೊಂಡು ಬರ್ತಿದ್ವಿ ಅಂದ್ಕೊಂಡೆ. ಎಷ್ಟೊತ್ತದೆ ಟ್ರಾಫಿಕ್? ಏ ನೀ ಶೂ ಹಾಕೋ ಬಂದಿಲ್ಲ? ಹಾಕೊಂಡು ಬಂದಿಲ್ಲ ಮೇಲೆ ಟ್ರೆಕ್ಕಿಂಗ್ ಶೂಸ್ 1 ಇಯರ್ ಬ್ಯಾಗ್ ತೊಗೊಂಡಿದ್ದು. ಎಲ್ಲೂ ಟ್ರೆಕ್ಕೇ ಮಾಡಿಲ್ಲ ಫಸ್ಟ್ ಟೈಮು. ಬಟ್ ಗಾಡಿ ಆಗ್ಬಿಟ್ಟು ಅಲ್ಲಿ ಇಲ್ಲಿ ಹಾಕೊಂಡು ತಿರುಗಾಡ್ತಿದ್ದೆ. ನಾನು ನೀವು ಇಲ್ಲಿ ಬರ್ತಾ ಇಲ್ಲಲ್ಲ, ಎಡಿಟ್ ಮಾಡ್ತಾ ಕೂತಿದ್ದೆ. ಬೆಳಗ್ಗೆ ಮೆಸೇಜ್ ನೋಡಿದ್ದು. ಹಾಂ 2 ಗಂಟೆಗೆ ಮಲ್ಕೊಂಡಿರೋದು. ಅಣ್ಣ ಮುಂದಿನ ಪ್ರಯಾಣ ಮಾಡೋಣ. ಏನು ತಲೆ ಕೂದಲೆಲ್ಲ ಬೆಳ್ಳಗಾಗ್ಬಿಟ್ಟವಲ್ಲ. ಹೆಂಗಾಗುತ್ತೆ ಗಾಡಿ ಅದು? ಗಾಡಿ ಹೆಂಗಾಗುತ್ತೆ? ಪಿಕಪ್ ಇಲ್ಲ. ನಮ್ಗೆ ಹಳೆ ಬುಲೆಟ್ ಹೆಂಗೋ ಗೊತ್ತಿಲ್ಲ. ಇದೇ ಅಡ್ಡಿಲ್ಲ. BS4 ಅಡ್ಡಿಲ್ಲ ಆಗಿದ್ರೆ ಸ್ವಲ್ಪ BS6 ಕಂಪೇರ್ ಮಾಡಿದ್ದೆ. ಚೆನ್ನಾಗಿಲ್ಲ. ಆಟೋ ಸೌಂಡಾ? ಸೌಂಡ್ ಚೆನ್ನಾಗಿದೆ. ಟಿಕಿ ಓ ಸಾಫ್ಟ್ ಸೌಂಡೇನಾ? ನಿನಗೆ ಗಾಡಿ ನಿಂತಿದ್ದ ಸ್ಟಾರ್ಟ್ ಮಾಡಿದ್ರೆ ಆ ಸೌಂಡ್ ಇಲ್ಲ. ಹಾಂ ಬುಲೆಟ್ ಓಡಿಸೋ ಫೀಲೇ ಇಲ್ಲ ನನಗೆ. ಯಾವುದೋ ಪ್ಯಾಷನ್ ಪ್ರೋ ಓಡಿಸೋ ಥರ ಐತೆ. ಈ ಇಂಜಿನ್ ಚೇಂಜ್ ಅಲ್ಲ ಅದು? ಇದು ನೋಡು, ಅದು ನೋಡು. ಇಲ್ಲಿ ನೋಡಿ, ಇದು BS6 ಇಂಜಿನ್ನು ಕ್ಲಾಸಿಕ್ 350. ಇದು ಇಂಜಿನ್ ನೋಡಿ ಹೆಂಗಿದೆ ಅಂತ ಮಾಡೆಲ್ಲು. ನಂದು ಇಂಜಿನ್ ನೋಡಿ ಹೆಂಗಿದೆ ಅಂತ. BS4 ಇದು ಇಂಜಿನ್ನು. ಸಿಕ್ಕಾಪಟ್ಟೆ ಚೇಂಜಸ್ ಇದೆ. ಬಟ್ ಅದಕ್ಕೆ ಸೌಂಡ್ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅದು ಆಮೇಲೆ ಅದನ್ನೂ ಒಂದ್ಸಲ ಓಡಿಸ್ ನೋಡೋಣ. ಆ ಗಾಡಿನ ಓಡಿಸ್ ನೋಡೋಣ. ಈ ಗಾಡಿ ಆಬ್ವಿಯಸ್ಲಿ ನಾವು ಓಡಿಸಿ ಸಿಕ್ಕಾಪಟ್ಟೆ ಟೈಮ್ ಆಯಿತು. 6 ಇಯರ್ಸ್ ಆಯಿತು. ಅದು ಹೊಸದು. ಎಷ್ಟು ತಿಂಗಳಾಯಿತು ಮಚ್ಚ ಅದು? ಆಯಿತು 4 ಮಂತ್ಸ್. 4 ಮಂತ್ಸ್ ಗಾಡಿ ಅದು. ಅದನ್ನೂ ಒಂದ್ಸಲ ಓಡಿಸ್ ನೋಡೋಣ ಹೆಂಗಾಗತ್ತೆ ಅಂತ. ಇಲ್ಲಿ ಓಡಿಸೋದು ಬೇಡ. ಕಿರಿಕಿರಿ ತುಮಕೂರು ಹತ್ರ ಹೋದಾಗ ಓಡಿಸ್ ನೋಡೋಣ. 2 ಗಾಡಿನ ಓಡಿಸಿ ಕಂಪೇರ್ ಮಾಡೋಣ. ಅದು ಕಲ್ಲದು ಮಾತ್ರ ಅಲ್ಟಿಮೇಟ್ ಆಗಿದೆ. ಕಲ್ಲದು ಅಲ್ಲ, ಕಲ್ಲ ಸೂಪರ್ ಆಗಿದೆ. ನಾವು ನೋಡಿ ಇದೇ ಸೇಮು ಇವ್ನು ಹೆಂಗೆ ಹಾಕ್ಸಿದ್ನಲ್ಲ, ನಾನು ಇದನ್ನೇ ಹಾಕ್ಸಿದೆ. ಬಟ್ ನನ್ನ ಕಲ್ಲದೆಲ್ಲ ಹೋಗ್ಬಿಟ್ಟುಂಟು. ಯಾಕಂದರೆ ಇದು ಹಳೇದು. ಅದು ಹೋಗುತ್ತೆ ನೆಕ್ಸ್ಟು. ನಾನು ನೆಕ್ಸ್ಟ್ ಅದು ಹಿಂಗೆ ಮುಂದುಗಡೆ ಇದ್ದಿದ್ದಿಲ್ಲ ಆ ಓಲ್ಡು ಸ್ಟಾಕ್ ಇದೆ. ಹಾಂ ಸ್ಟಾಕ್ ಇದೆ. ಸ್ಟಾಕ್ ಹಾಕ್ಸ್ತೀನಿ ನಾನು. ಯಾಕಂದರೆ ಒಂದು ಸೈಡ್ ಬೀಳಲ್ಲ ಲೈಟು. ಸರಿ ನೋಡ್ರಿ ಮುಂದೆ ಹೋಗೋಣ.